ನಿಜ ಹೇಳಿ, ಅಪ್ಪಿತಪ್ಪಿನೂ ನನ್ನಿಂದ ಯಾವ ವಿಷಯನೂ ಮುಚ್ಚಿಟ್ಟಿಲ್ವಾ ನೀವು? ಹೆಂಡತಿ, ಅದು ನನ್ನ ನಿಮ್ಮ ಮದುವೆ ಮುಂಚೆನೇ ನಿಶ್ಚಯ ಆಗಿತ್ತು. ನೀವು ಅದನ್ನ ತಿರಸ್ಕಾರ ಮಾಡಿದ್ದಕ್ಕೆ ನನ್ನ ತಂದೆ ತೀರ್ ಹೋಗಿತ್ತು. ನಿಮಗೆ ಗೊತ್ತಾ ಜೋಗಿ, ನಿಮ್ಮ ತಂದೆದು ನಿಮ್ಮದು ಇಬ್ಬರದು ಒಂದೇ ಬ್ಲಡ್ ಗ್ರೂಪ್. ನಿಮಗೆ ಬ್ಲಡ್ ಕೊಡದೆ ಸುಮ್ಮನೆ ಇತ್ತು. ನಿಮ್ಮಲ್ಲಿ ಪ್ರೀತಿ ಇರೋದ್ರ ನಾಟಕ ಮಾಡ್ತಿರೋದು ಯಾಕೆ? ನಾನು ಇರೋ ಗಂಟ ನನ್ನ ಕಣ್ಣು ಮುಂದೆ ನೀನು ಸಂದಾಕಿರ್ಬೇಕು. ನಾನು ಹೇಳಬೇಕು ಅಂದರೆ ಅವ್ರದ್ದು ಮುಖವಾಡದ ಪ್ರೀತಿ ಅಷ್ಟೇ. ಮೀನಾ, ಏನೇ ವಿಷಯ? ನೀವೀಗ್ಲೇ ಹೊರಟು ಮಹಾಲಕ್ಷ್ಮಿ ದೇವಸ್ಥಾನ ಹತ್ರ ಬನ್ನಿ. ಕಾರಲ್ಲಿ ಕಸ್ಟಮರ್ ಇದ್ದಾರೆ. ನನಗೆ ಅದೆಲ್ಲ ಗೊತ್ತಿಲ್ಲ ರೀ. ಯಾಕೆ ಇಷ್ಟೊಂದು ಬಲವಂತ ಮಾಡ್ತಾ ಇದೀಯಾ? ಹರಕೆ ತೀರ್ಸೋದಕ್ಕೆ ರೀ. ನಾನು ಕೇಳಿದೆ ಯಾವ ವರ್ಕಿನ ಹೊತ್ಕೋಬೇಡ ಅಂತ ಹೇಳಿದ್ನಲ್ಲ ನಿಂಗೆ. ಇದು ನಾನು ಹೊತ್ಕೊಂಡಿರೋ ಹರಕೆ ಅಲ್ಲ, ಅತ್ತೆ ರೋಹಿಣಿ ಅವ್ರ ಕೈಲಿ ವ್ರತ ಮಾಡಿಸ್ತಿದ್ದಾರೆ. ಮನೆಯವರೆಲ್ಲ ಸೇರಿ ದೇವಸ್ಥಾನದಲ್ಲಿ ಒಂದು ಪೂಜೆ ಇಟ್ಕೊಂಡಿದ್ದಾರೆ. ಇಟ್ಸ್ ಓಕೆ, ಪರವಾಗಿಲ್ಲ. ಮೇಡಮ್ 10 ನಿಮಿಷ ಮೇಡಮ್, 10 ನಿಮಿಷ. ಅಷ್ಟೆಲ್ಲ ನಡೀತಲ್ಲ, ಅದ್ರ ಸೂತ್ರಧಾರ ಶೆಟ್ರಲ್ಲ ಇವನು. ಸತ್ಯ ಹೇಳೋ, ಯಾಕೆ ನನ್ನ ಮಗಳ ಹಿಂದೆ ಬಿದ್ದಿದ್ಯಾ? ಇವಳು ಒಬ್ಳು ಹೆಣ್ಣು ಅನ್ನೋದನ್ನು ನೋಡ್ದೆ ಶನಿ ತರ ಕಾಡ್ತಿದ್ಯಲ್ಲ. ನಿನ್ಗೆ ಯಾರು ಅಕ್ಕ ತಂಗಿರಿಲ್ವಾ? ಹೋಗ್ಲಿ, ತಾಯಿ ಆದ್ರೂ ಇದರ ತಾನೆ. ನೀನ್ ರೌಡಿ ಅಂತ ಏನಾದ್ರೂ ಹೇಳಿದ್ರೆ ಅವ್ರು ನಿನ್ನನ್ನು ಹೆತ್ತಿದ ತಪ್ಪಿಗೆ ನಿನ್ನನ್ನ ಬೀದಿಗೆ ಬಿಸಾಕಿರ್ತಿದ್ರು. ನಾನು ಎಲ್ಲೂ ಹೋಗ್ಬೇಡ ಅಂತ ನಿಂಗೆ ಮೊದಲೇ ಹೇಳಿರ್ಲಿಲ್ವಾ? ನನ್ನ ಮಾತು ಕೇಳಿದಿದ್ರೆ ನಿಂಗೆ ಈ ಪರಿಸ್ಥಿತಿ ಬರ್ತಿತ್ತಾ? ಹೋಗ್ಲಿ ಬಿಡು, ಇವತ್ತು ನಿನ್ ಬೆಡ್ ಮೇಲೆ ಮಲ್ಕೊ. ಪಾಪ ಸಂಯುಕ್ತಮ್ಮ, ಎಷ್ಟು ಸತಿ ಎದೆ ನೋವು ಅಂತ ಹೇಳಿದ್ದಾರೆ. ತಂಗಿಯಾಗಿ ನೀವು ಹಾಸ್ಪಿಟಲ್ ಕರ್ಕೊಂಡೋಗಿ ಚೆಕಪ್ ಮಾಡಿಸ್ಬೇಕು ಅಂತ ಒಂದ್ಸತಿನೂ ಅನ್ಸಿಲ್ವಾ ನಿಮ್ಗೆ? ನನಗೆ ಬರ್ತಾ ಇರೋ ಕೋಪಕ್ಕೆ ನಿನ್ನ ಕೊಂದಾಕ್ಬಿಡ್ತೀನಿ. ಕೈ ಯಾಕೆ ಚಿನ್ನ ಭಯ ಆಗ್ತಿದ್ಯಾ? ಹೋಗ್ತಾ ಇರೋದು ಸ್ಮಶಾನಕ್ಕಲ್ಲ, ಹಾಸ್ಪಿಟಲ್ಗೆ. ಬಾ ಚಿನ್ನ, ಬಾರೇಲೆ.